ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಹಾಸ್ಪಿಟಲಿಂದ ಬಂದೆ ಅವನ್ ಕರ್ಕೊಂಡು. ಬಟ್ ಬರುವಾಗ ಏನಾಯ್ತಂದ್ರೆ KMC ಹಾಸ್ಪಿಟಲಿಂದನೂ ನಡ್ಕೊಂಡು ಬಂದ್ವಿ ಕ್ರಾಸಿಗೆ. ಯಾಕಂದ್ರೆ ಬಸ್ ಬೇಗ ಬರಲಿಲ್ಲ, ನಡ್ಕೊಂಡು ಬಂದ್ವಿ ಕ್ರಾಸಿಗೆ. ಅಲ್ಲಿಂದ ಧಾರವಾಡ ಬಸ್ಸಿಗೆ ಎಷ್ಟೊತ್ತನ ವೇಟ್ ಮಾಡಿದ್ವಿ. ನಂತರ ಬಂತು ಬಸ್, ಬಟ್ ಫುಲ್ ಅಂದ್ರೆ ಫುಲ್ ರಶ್ ರೀ. ಹೀಗಾಗಿ ಅಲ್ಲಿಂದನೂ ಧಾರವಾಡ ಮಠ ನಿಂತ್ಕೊಂಡು ಬಂದ್ವಿ. ನಂದು ಹೋಗ್ಲಿ ಬಿಡ್ರಿ, ಪಾಪ ಅವನು ಕೂಡ ನಿಂತ್ಕೊಂಡು ಬಂದ ಕೋರ್ಟ್ ಸರ್ಕಲ್ಗೆ ಇಳಿದ್ವಿ. ಇಳ್ದ ಆಟೋ ಬಂತು, ಮನೆಗೆ ಬಂದ್ವಿ. ನಾನು ಅಲ್ಲಿ ಹೋಗಲಿಲ್ಲ, ಸೀದಾ ಇಲ್ಲೇ ಬಂದು ಫ್ರೆಶ್ ಅಪ್ ಆಗಿ ನೋಡ್ರಿ ಇಲ್ಲಿ ಮಲ್ಕೊಂಡೇನು ಸ್ವಲ್ಪ ರೆಸ್ಟ್ ಮಾಡತ್ತೀನಿ. ಅಷ್ಟ್ರಾಗ ಅಂದ್ರೆ ಇವರೆಲ್ಲರೂ ಬಂದ್ರು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಮಗ ಬಂದಾನ, ಮಗಳು ಬಂದಾಳ್ರಿ, ಓದೋರಿ. ಮೇಡಮ್ ಅವ್ರಿ, ನಮ್ಮ ಮೇಡಮ್ ರೀ ಇವ್ರು ಈಗ ಬಂದಾರ್ರಿ. ದೊಡ್ಡ ಮೇಡಮ್ ಇದ್ದಾರ್ರಿ, ಇವತ್ತು ಹಾಫ್ ಡೇ ಇತ್ತು. ಆಕೆ ಇವ್ರ ಮನೆಗೆ ಹೋಗಿದ್ಲಂತ. ಬಂದ ನಾನು ಇದ್ದಿದ್ದಿಲ್ಲಲ್ಲ, ಹಂಗೆ ಹೋಗಿದ್ಲಂತ. 3 ಜನ ಸೇರಿ ಬಂದಾರ. ಆಕೆ ಬಂದಾಕೆ ಅಂದ್ರೆ ಕಸ ಹುಡುಗಕತ್ತಾಳ. ಈಗ ಸಂಜೆ ಟೈಮೆಲ್ಲ ಕಸ ಹುಡುಗಕತ್ತಾಳ. ಇವತ್ತು ಸಂಡೇ, ನಾಳೆ ಕಾಲೇಜು ಐತಿ, ಸ್ಕೂಲು ಐತಿ. ಆದರೂ ಇಲ್ಲೇ ಯಾಕೆ ಬಂದಾರಪ್ಪ ಅಂತಂದ್ರೆ, ನಾ ಹೇಳದೆ ನಿಮಗೆ, ಮಾಮಾರು ಇವತ್ತು ಹಾಸ್ಪಿಟ್ಲ್ ಒಳಗೆ ಅಪ್ಪನ ಕಡೆ ಮಾಮ ಇರ್ತಾರಂತ ಹೇಳಿ. ಮತ್ತು ಇವತ್ತು ಭಾನುವಾರ ಆದ್ದರಿಂದ ಇವತ್ತಿಂದ ನಮ್ಮ ತಂಗಿದ ನೈಟ್ ಶಿಫ್ಟ್. ಸೊ ಮನ್ಯಾಗ ಇವರಿಬ್ಬರು ಆಗ್ತಾರೆ. ಅದಕ್ಕೋಸ್ಕರ ಇಲ್ಲೇ ಬಂದಾರ. ರೀಸನ್ ಇದೆ ಕರೆಕ್ಟಾ? ಹೌದಲ್ಲ? ಅದಕ್ಕೋಸ್ಕರ ಇಲ್ಲೇ ಬಂದಾರ. ಸೊ ಅಭ್ಯಾಸ ಮಾಡಿಕೊಂಡು ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗಿ ಸ್ಕೂಲು ಕಾಲೇಜಿಗೆ ಹೋಗ್ಬೇಕು ಇವರು. ಇದು ನನ್ನ ಮಗಾರಿದು. ಇದು ಒಂದು ಹೊಸಾದ್ ನೋಡ್ರಿ. ಇವತ್ತು ಶಾಪಿಂಗ್ ಹೋಗಿದ್ದ ಇವ. ಹುಡಿ ಕ್ಲೋರಿನ್ ಕಾಲಾಗ ಮಸ್ತ್ ಕುಂತೈತ. ಶಾಪಿಂಗ್ ಹೋಗಿದ್ದ ಇವತ್ತು ಇವ ತಂಗಿ ಜೊತೆ. ಹುಡಿ ತಗೊಂಬಂದ ನೋಡ್ರಿ. ಥಂಡಿ ಭಾಳ ಇದ್ದಿದ್ದಕ್ಕೆ ಶಾಪಿಂಗ್ ಮಾಡ್ಕೊಂಬಂದ. ನಮ್ಮ ಮನ್ಯಾಗ ಸ್ಮಾರ್ಟ್ ಗರ್ಲ್ ಅಂದ್ರೆ ಕೇರಿ ಎಷ್ಟು ಹೊಳಿತಾಳ ನೋಡ್ರಿ. ಹಂಗೆ ಲಕ್ಕ 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 ಹೊಳಿತಾಳ ಹಂಗೆ. ಮಮ್ಮಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗಿದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಆಗೈತಿ. ಇವತ್ತು ಮಗ ಅದಾನಲ್ಲ, ಸೊ ಮಗ ಸ್ಟಾರ್ಟ್ ಮಾಡ್ಕೊಂಡಾನ. ಇಲ್ಲೇ ಮಲ್ಕೊಂಡಿದ್ರೆ ಹೇಳ್ದೆ ನಿನ್ನೆ ನಿಮ್ಗೆ. ಯಾಕಂದ್ರೆ ಮಾಮನ ಹಾಸ್ಪಿಟ್ಲ್ ಒಳಗೆ ಉಳ್ಕೊಂಡಾರ. ತಂಗಿದು ನೈಟ್ ಶಿಫ್ಟ್. ಸೊ ಮನ್ಯಾಗ ಇಬ್ಬರಾಕಾರ ಅಂತ ಇಲ್ಲೇ ಕಳಿಸಿದ್ಲು ತಂಗಿ. ಈಗೇನೈತಿ, ಮಗಳದ್ದು ಕಾಲೇಜಿಗೆ ಒಂದು ಸ್ಕೂಲ್ ಐತಿ. ಸೊ ಇವನು ಈಗ ಚಾ ಕುಡ್ದಾನ, ಮನೆಗೆ ಹೊಂಟಾನ. ಇವ ಮನೆಗೆ ಹೋಗಿ ಸ್ನಾನ ಮಾಡಿ ಪೂಜಾ ಮಾಡಿ ರೆಡಿಯಾಗಿ ಸ್ಕೂಲಿಗೆ ಹೋಗ್ತಾನ. ಸೊ ಒಂದು ಟಿಫನ್ ಇದ್ರಾಗ ಪ್ಯಾಕ್ ಮಾಡೀನಿ. ಏನ್ ಎಷ್ಟು ದೊಡ್ಡದ್ರಾಗ ಪ್ಯಾಕ್ ಮಾಡಿರಿ ಅನ್ನಕ್ ಹೋಗ್ಬೇಡ್ರಿ. ಇದ್ರೊಳಗೆ ನಿನ್ನೆ ಸಾಂಬಾರ್ ತಗೊಂಡ್ಬಂದಿದ್ರು ಅವ್ರದ್ದ ಐತಿ ಕ್ಯಾನ್. ಸೊ ಅವನಿಗೆ ಅವಲಕ್ಕಿ ಹಾಕಿನಿ. ನಾಷ್ಟಕ್ಕೆ ಅವಲಕ್ಕಿ ಮಾಡೀನಿ ಇವತ್ತು. ಇದನ್ನ ತಗೊಂಡೋಗಿ ಡಬ್ಬಿ ಜಾಕೆಟ್ ಒಳಗೆ ಇಲ್ಲಿ ಹಾಕೊಂಡಿ ನೋಡ್ರಿ. ಆಮ್ಯಾಗ ಫ್ರೈಡ್ ರೈಸ್ ಬೇಕಂದ್ರೆ ಡಬ್ಬಿಗೆ ಫ್ರೈಡ್ ರೈಸ್ ಮಾಡ್ತೀವಿ. ಇದು ನಮ್ಮ ತನು ಪುಟಾಣಿದ, ಆಕಿಗೂ ಬೇಕಂತ ಫ್ರೈಡ್ ರೈಸ್. ಇವರೆಲ್ಲ ಬೇಕಂದಿದ್ದಕ್ಕೆ ಸೊ ನಮ್ಮ ತನು ಪುಟಾಣಿಗೆ ಇದ್ರಾಗ ಹಾಕೀನಿ. ಇದು ಮಗಳದ, ಇದು ದೊಡ್ಡ ಮಗಳದ ಟೊಮೆಟೊ ಸಾರು. ಬಿಸಿಣ್ಣ ಇಲ್ಲಿ ರೈಸ್ ಐತಿ, ವೈಟ್ ರೈಸ್ ಐತಿ. ಅವ್ರಿಗೆ ಎಷ್ಟ ಫ್ರೈಡ್ ರೈಸ್ ಕಲಿಸಿ ಕಟ್ಟೀನಿ. ಮತ್ತು ಇಷ್ಟು ನಡ್ದಕ್ಕೆ ನೋಡ್ರಿ, ಇಲ್ಲಿ ಅವಲಕ್ಕಿ ಮಾಡೀನಿ. ನಮ್ಮ ತನು ಎದ್ಲರಿ, ಥಂಡಿ ಭಾಳ ಐತಿ, ಒಲ್ಲೆ ನಾದೈತಿ ಪಾಪ ಹೇಳಾಕ. ಅದ್ರಾಗ ಈಗ ನೆಗಡಿ ಕೆಮ್ಮು ಜೋರಾಗಿ ಬಿಟ್ಟೈತೆ ಆಕಿ. ಹೌದಾ ಗುಂಡು? ಹೌದಾ? ನೀ ಯಾಕೆ ತಂದಿ ಮತ್ತೆ? ನಿನ್ ತಪ್ಪಲ್ಲ ಅಲ್ಲ. ಇಷ್ಟು ತಂಪನಾಗ ಐಸ್ ಕ್ರೀಮ್ ತರಾವ್ ನೀ ಎಷ್ಟಾನೆ? ಚಾಕ್ಲೇಟ್ ಗಿಕ್ಲೇಟ್ ತರ್ಬೇಕಿಲ್ಲ? ಕೆಮ್ಮು ನೆಗಡಿ ಕಡಿಮೆ ಉಂಟ ಬಿಡೋದನ್ನ ಐಸ್ ಕ್ರೀಮ್ ಕಪ್ತಾರವ ಚಾದ ನಾಟಿ ಕುಡಿತೀನಿ. ಇವತ್ತಂತೂ ಭಾಳ ಐತಿ ಥಂಡಿ, ಭಾಳ ಐತಿ. ದೊಡ್ಡಮ್ಮ ತಿಂದಿರ್ಬೇಕ. ದೊಡ್ಡಮ್ಮ ಆತನ ಮನೆಯಿಂದ ಕಟ್ಕೋದು ಎಷ್ಟಲ್ಲ ಅದ, ಎಷ್ಟೊತ್ತದ, ಏನು ಅರ್ಜೆಂಟ್ ಫೋನ್ ಮಾಡ್ತಿ? ಹೌದು ನೋಡು, ಹೋಗಿ ನಡ್ಕೋತ ಅವಳು ನೋಡು. ಬಿಡ, ಎಕ್ಸಾಮ್ ಇಲ್ಲ ಕುಂತು ಬರೀ.
ತಗೊಂಡಿದ್ದಲ್ಲಿ ಈಗಾರ ನೀನೇ ಚಾ ಕುಡಿನ್ ಬರ್ರಿ ಸ್ನೇಹಿತರೆ. ಸಾಲಿ ಏನು ಮಗಳು ರೆಡಿ ಆದ್ಲು. ಎಕ್ಸಾಮ್ ಅದಾವನೆ. ಸೊ ಬ್ಯಾಗ್ ರೆಡಿ, ಟಿಫನ್ ರೆಡಿ, ವಾಟರ್ ಬಾಟಲ್ ರೆಡಿ ಎಲ್ಲ. ಮತ್ತು ಅವಲಕ್ಕಿ ಇದು ತಗೋತೀನಿ ಅಂದೆಲ್ಲ. ಗುಡ್ ಗರ್ಲ್. ತನು ಈಸ್ ಗುಡ್ ಗರ್ಲ್. ಬ್ಯಾಡ್ ಗರ್ಲ್. ಸಮೀಕ್ಷಾ ಈಸ್ ಬ್ಯಾಡ್ ಗರ್ಲ್. ಬಾ ಗಾಡಿ ತೆಗಿ ಬಾ. ನನಗೆ ಟೈಮ್ ಆಗಿದೆ. ಜಲ್ದಿ ಬಾ. ಎಷ್ಟು ಥಂಡಿ ಐತೆ ಬಾ. ಥಂಡಿ ಭಾಳ ಐತಿ. ಹುಡುಗಿ ಹೇಳಕ್ಕೆ ಅಲ್ಲ ಹತ್ತದ ಪಾಪ. ಅಯ್ಯೋ ಐ ಸಣ್ಣದದ. ಎಲ್ಲಿ ಮನೆಗೆ ಈಚಿನ ಬಿಟ್ಟು ನೀ ಅಷ್ಟು ಮಟ ಟೋಸ್ಟ್ ತಿನ್ ಚಾ ಕುಡಿ. ಪಪ್ಪ ಬಂದು ಕರ್ಕೊಂಡು ಹೋಗ್ಕರ್. ಇದಪ್ಪ ಜೊತೆ ಬೇಡ. ಇವತ್ತು ಇಲ್ಲಿ ನೀ ಅದಿಲ್ಲ. ಇವತ್ತು ದಿನ ಅವನ ಜೊತೆನೇ ಹೋಗಿದ್ಲ. ಪಾಟ್ನಾದವ್ರು ಇಬ್ರು. ಅದು ಅಕ್ಕಿನ ಕರ್ಕೊಂಡು ಹೋಗೋದು ಅಂತೇಳಿ ಥಂಡ್ಯಾಗ ಎದ್ದು ಕುಂತೈತಿ. ಇಲ್ಲ ಮಕ್ಕೋತಿದ್ದ ನಟ್. ಅಕ್ಕಿ ಸಲುವಾಗಿ ಹೇಳ್ತಾನವ ಶನಿವಾರ ಐತಾರ ಹೇಳೋದನ್ನ ಇಲ್ಲ ಲಗುನ. ನಾವು ಎಬ್ಸಿರು ಹೇಳಲ್ಲ. ನೀ ಹೋಬಾ ಮೊದಲು. ನಮ್ಮ ತಮ್ಮಂದೇನು ಕೇಳ್ತಿ? ಫೋನ್ ಮಾಡಿ ಎಷ್ಟು ಲಗುನ ಕರ್ಸ್ಕೊಂಡು. ನಿಂದು ಮುಗಿದಿಲ್ಲ ಮೊದಲೇ. ಚಲೋ ಮಾಡ ಎಕ್ಸಾಮ. ಏನದು ಛೇ ನಿನ್ನ ಕಳಿಸ್ತೇವೆ ಈಗ ನಡ್ಕೊಂತ. ನಮ್ಮ ಪಪ್ಪನ ಗಡೆ ಪೆಟ್ರೋಲ್ ಇಲ್ಲ. ನೀ ಹಾಕೋಕತಿಯಲ್ಲ ಪೆಟ್ರೋಲ್. ಎಲ್ಲಿ ಬಿಡ್ತದೆ? ಎಲ್ಲಿ ಬಿದ್ದೈತೋ ತಳ ಬಿದ್ದೈತೋ ತಿನ್ನು. ತಿನ್ನೋದೊಂದು ತಿನ್ನ ಬರ್ತಾರ ಅಷ್ಟ್ರೋಗ ಅವ್ರು. ಹಾಪ ತಟಿ ಇಷ್ಟು ಹರ್ಕೊಂಬಾ. ಜಪ ಮಾಡಿ ಕ್ಯಾಸ್ ಏಟ್ ತಗೋ ತಗೊಂಡು ಅದನ್ನು ಪ್ಯಾಂಟ್ ಎಬಿಸಿ ನೀಟಾಗಿ ಹಚ್ಕೋ. ಬೆಳಗ್ಗೆ ನಾನು ಕಾಲು ಎಷ್ಟು ಜುನಾಡ ತಗೋಬೇಕು ಅಲ್ಲಿ. ಥಂಡಿ ಥಂಡಿ ಕೈಗೆ ಬೇಡನ. ಚಲೋ ಮಾಡ ಎಕ್ಸಾಮ್. ಬಾಯ್ ಬಾಯ್ ಬಾಯ್. ಚಾ ಕುಡಾತ ತಗೋಗಿ. ಹೋದ್ರ ಇದು ನಿನ್ನ ಬಾಕ್ಸ್ ಪಾ. ಸ್ನೇಹಿತರೆ ನೋಡ್ರಿ, ಬಟ್ಟೆನ ಒಣಗಿ ಹಾಕಿದ್ವಿ. ರಾತ್ರಿನ ನೆನೆಸಿಟ್ಟಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಮಷಿನಿಗೆ ಹಾಕಿದೆ. 6:15ಕ್ಕೆ ಹಾಕಿದ್ದೆ, ಆಗಿಬಿಡ್ತು. ಎಲ್ಲನೂ ಒಣಗೂ ಹಾಕಿಬಿಟ್ಟೆ ನೋಡ್ರಿ. ಇನ್ನೇನು ಬಿಸಿಲು ಸ್ಟಾರ್ಟ್ ಆಗ್ತೈತಿ. ಚಕ್ಕ ಚಕ್ ಒಣಗ್ತಾವ. ಈ ಕಡೆ ಬೆಡ್ಶೀಟ್ ಹಾಕೀನಿ, ಈ ಕಡೆ ಎಲ್ಲ ಬಟ್ಟೆ ಹಾಕೀನಿ. ಮಗ ಮಗಳು ಹೋದರು, ತನೂ ಹೋದ್ಲು, ಕಾಕಾರು ಹೋದರು. ಕಾವೇರಿ ಟಿಫನ್ ಮಾಡತ್ತ. ಆಕಿನೂ ರೆಡಿ ಆಗ್ಯಾಳ. ಈಗ ಆಕಿನೂ ಹೊರಡ್ತಾಳ. ನನಗೂ ಅವ್ರದ್ದೆಲ್ಲ ಡಬ್ಬಿದು ಅವ್ರದ್ದು ನಾಷ್ಟಾದೆಲ್ಲ ಮುಗಿಸಿದೆ. ಇನ್ನು ಮಾಮಾರಿಗೆ ಡಬ್ಬಿಗೆ ಮಾಡಬೇಕು. ಅವ್ರಿಗೇನು ಮಧ್ಯಾಹ್ನ 1:30 ಆದ್ರೆ ಆಗ್ತೈತಿ. ಗೋಧಿ ಹಿಟ್ಟು ಕಲಸಿಟ್ಟೇನಿ. ಅನ್ನ ಸಾರು ಅಂತೂ ಆಗೈತಿ. ಇನ್ನು ಸ್ವಲ್ಪ ಪಲ್ಯ ಮಾಡಿ ಚಪಾತಿ ಮಾಡಿದ್ರೆ ಆಯ್ತು ಅವ್ರದ್ದು. ಅವ್ರಿಗೆ ಡಬ್ಬಿಗೆ ಆಗಿಬಿಡ್ತೈತಿ. ಸೊ ನಾ ಈಗ ಬಂದು ಹಿಂದೆ ಒಂದಿಟ್ಟ ಕುಂತೀನಿ ಇಲ್ಲಿ ಹೊರಗಡೆ. ಸ್ವಲ್ಪ ಫ್ರೆಶ್ ಗಾಳಿಗೆ ತಂಪೈತೆ ಕರೆ, ಆದ್ರೆ ಬೆಳಗ್ಗೆ ಎದ್ದಾಗಿಂದ ಒಳಗೆ ಇದ್ದೆ ಅಲ್ರಿ, ಹೀಗಾಗಿ ಸ್ವಲ್ಪ ಹೊತ್ತು ಕೂತೀನಿ ಇಲ್ಲೇ. ಇನ್ನೂ ಟಿಫನ್ ಮಾಡ್ಕೊಂಡಿಲ್ಲ, ಮಾಡ್ತೀನಿ ನಾನು ನಂತರ. ಬಟ್ ಅಪ್ಪ ಬೆಟ್ರ್ ಅಂತ ಹೇಳ್ಬೋದು, ಹುಷಾರಾಗ್ಯಾರ ಸ್ವಲ್ಪ. ಅದಕ್ಕೆ ನೋಡಬೇಕು ಏನು ಮಾಡಿ ಶಿಫ್ಟ್ ಮಾಡ್ತಾರೋ ಏನು ಡಿಸ್ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಕೂಡ ಮಾಮಾರ್ತಷ್ಟು ಆದ್ರೆ ಆತ ಡಬ್ಬಿಗೆ. ಇನ್ನೇನೈತಿ, ನಂದು ಒಂಚೂರು
ತಯಾರಿ ಮಾಡ್ಕೊಳ್ತೀನಿ. ಒಂಚೂರು ಉತ್ತತ್ತಿ ಬೀಜ ಬಿಡಿಸಿಟ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಲಡ್ಡು ಆರ್ಡ್ರ್ ಐತೆ 1/2 kgದು. ಆಮೇಲೆ ಏನೈತಿ ಶೇಂಗಾ ಹುರಿದಿದ್ದು ಹಂಗೆ ಇಟ್ಟೀನಿ. ಅವನಿನ್ನ ಸಿಪ್ಪಿ ಬಿಡಿಸಿಲ್ಲ ನಿನ್ನೆ, ಯಾಕಂದ್ರೆ ನಿನ್ನೆನೂ ಆಗಲಿಲ್ಲ ನನಗೆ. ಅವ್ವನ ಕರ್ಕೊಂಡು ಹೋಗಿದ್ದೆ ಹಾಸ್ಪಿಟ್ಲಿಗೆ. ಸೊ ಬಂದಿಂದನೂ ಆಗಲಿಲ್ಲ. ಈಗ ಅವನೊಂಚೂರು ಮಾಡ್ಕೋಬೇಕು. ಮತ್ತೇನು ಕೆಲಸ ಇರ್ತಾವೆ ನೋಡಬೇಕು. ಮತ್ತು ರೆಸಿಪಿ ಚಾನಲಿಗೆ ಒಂದು ರೆಸಿಪಿ ಕೂಡ ಮಾಡಬೇಕು ಇವತ್ತು. ನೋಡೋಣ ಏನಾಕೈತಿ ಅಂಥೇಳಿ. ನಾನು ಅಂದ್ಕೊಂಡೇನಿ ಗಿರ್ಮಿಟ್ ಮಿರ್ಚಿ ಮಾಡಬೇಕು ಅಂಥೇಳಿ, ಗೊತ್ತಿಲ್ಲ. ಬಟ್ ಏನಾದರೂ ಒಂದು ಫ್ರೈಡ್ ಐಟಮ್, ಯಾಕಂದರೆ ಚಳಿ ಐತಲ್ರಿ, ಏನಾದರೂ ಒಂದು ಫ್ರೈಡ್ ಐಟಮ್ ತೋರಿಸ್ಬೇಕಂತ ಹೇಳಿ ಅದಕ್ಕೋಸ್ಕರ ನೋಡೋಣ ಅಂತ ಸ್ನೇಹಿತರೆ ಹೇಗೆಲ್ಲ ಕಳೀತೈತಿ ಇವತ್ತಿನ ದಿವಸ. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ, ಹೆಲ್ಪ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ 2 ಚಾನಲ್ನ. ಮತ್ತೆಲ್ಲ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಈ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಬಿಸ್ನೆಸ್ಸಲ್ಲೇ ಇನ್ನೇನು ಕ್ರಿಸ್ಮಸ್ಸು, ನ್ಯೂ ಇಯರು, ಸಂಕ್ರಾಂತಿ ಎಲ್ಲ ಸಾಲನ ಎಲ್ಲ ಸೆಲೆಬ್ರೇಷನ್ಸ್ ಅದಾವು. ಅದಕ್ಕಾಗಿ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ನಾನು ಫ್ರೆಶ್ಶಾಗಿ ಮಾಡಿ ಕಳಿಸ್ಕೊಡ್ತೀನಂತೆ. ಈ ಮುಖಾಂತರ ಬಿಸ್ನೆಸ್ಸಿಗೂ ನಿಮ್ಮ ಹೆಲ್ಪ್ ಸಿಕ್ಕಂಗೆ ಆಕೈತಿ. ಸೊ ಎಲ್ಲ ರೀತಿಯಿಂದನೂ ಹೆಲ್ಪ್ ಮಾಡಿರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೆ ಸಿಗ್ತೀನಂತ. ಹೊಂಟ್ಲು ನೋಡಿ ಕಾವೇರಿನ. 9 ಗಂಟೆಗೆ 10 ನಿಮಿಷ ಕಡಿಮೆ ಐತೆ ಈಗ. ಸೊ 9 ಗಂಟೆ ಬಸ್ಸಿಗೆ ಹೋಗ್ಕೊಳ್ಳೋಕೆ ಎಲ್ಲರೂ ಹೋದ್ರು. ಮನೆ ಗಿಜಿ ಗಿಜಿ ಅನ್ನಕತ್ತೈತೆ. ಖರೆ ಈಗೆಲ್ಲ ಖಾಲಿ ಖಾಲಿ, ನಾನು ಒಬ್ಬಕ್ಕೆ ಈಗ. ಸ್ನೇಹಿತರೆ ಅದೊಂದು ಪಾರ್ಸಲ್ ಪ್ಯಾಕ್ ಮಾಡೋದಿತ್ತು, ಮಾಡಿ ಆದಮೇಲೆ ಮಾಮಾರ್ ಡ್ಯೂಟಿಗೆ ಹೋಗ್ಬೇಕಲ್ರಿ. ಸೊ ಹೀಗಾಗಿ ಅವ್ರಿಗೆ ಡಬ್ಬಿಗೆ ಅಡುಗೆ ಮಾಡೋದಿತ್ತು. ಸೊ ತರಕಾರಿ ಏನೂ ಇರಲಿಲ್ಲ, 4 ಮೊಟ್ಟೆ ಇತ್ತು. ಅದರಿಂದ ನಾನು ಮೊಟ್ಟೆ ಮಸಾಲ ಮಾಡಿದೆ. ಬಾಯ್ಲ್ಡ್ ಎಗ್ಗಿಂದ ಮೊಟ್ಟೆ ಮಸಾಲ ಬರ್ರಿ ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ. ನಾನಿಲ್ಲೇ ಬೇಯಿಸಿದ 4 ತತ್ತಿನ ತೊಗೊಂಡಿದ್ದೀನಿ ನೋಡಿರಿ. ಈ 4 ತತ್ತಿಯಿಂದ ನಾವು ಏನು ಮಾಡೋದಂತ ಮೊಟ್ಟೆ ಮಸಾಲ ಮಾಡೋದು ಸೂಪರಾಗಿ ಬರ್ತೈತೆ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆ ಮೊಟ್ಟೆ ಇದ್ದಾಗ ಸ್ವಲ್ಪ ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಜನಕ್ಕೂ ನಾವು ಕೊಡ್ಬೋದು. ಚೆನ್ನಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತೈತೆ ಅಂತ ಹೇಳಿ. ಸೊ 4 ಮೊಟ್ಟೆನ ಬೇಯಿಸ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿರಿ. ಫಸ್ಟಿಗೆ ನಾನು ಇದೇನೈತಲ್ಲ ಎಲ್ಲೋ ಪಾರ್ಟ್ಸ್ ಹಿಂಗೇ ಇಟ್ಟೀನಿ, ವೈಟ್ಸ್ ಅಷ್ಟೇ ಕಟ್ ಮಾಡೀನಿ. ಅದನ್ನು ಸೈಡಿಗೆ ಇಟ್ಬಿಟ್ಟು ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋಣಂತ. ನಾನಿಲ್ಲೇ ಕೊತ್ತಂಬರಿದೇನು ಎಳಿ ದಂಟಿರ್ತೈತಲ್ಲ ಅದನ್ನು ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ಒಂದೇ ಒಂದು ಹಸಿಮೆಣಸು ಜಸ್ಟ್ ಫ್ಲೇವರಿಗೆ ಅಂತ ಹೇಳ್ಬೋದು. ಹಾಗೆ 1 ಸ್ಪೂನಷ್ಟು, ಸಣ್ಣ ಸ್ಪೂನ್ಲೆ 1 ಸ್ಪೂನಷ್ಟು ಪುಟಾಣಿ ತೊಗೊಂಡು 2 ಟೊಮೆಟೊನ ನಾನಿಲ್ಲೇ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿರಿ. ಚೆನ್ನಾಗಿ ಆಗ್ತೈತಿ ಈ ರೀತಿ ಮಾಡೋದ್ರಿಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅಂದರೆ ಇದ್ರಾಗ ನೀವು ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಳ್ರಿ. 2 ಉಳ್ಳಾಗಡ್ಡಿನ ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊಳ್ಬೇಕು. ಮತ್ತು ನಾವು ಮೊದಲೇನ ತೋರಿಸಿದೆ ನಿಮ್ಗೆ, ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋಬೇಕು. ನೀವು ತುರಿದ್ಬಿಟ್ಟು ಸೇರಿಸಿದ್ರು ನಡೀತೈತಿ, ಅದು ಒಂಥರ ಚೆನ್ನಾಗಿರ್ತೈತಿ. ಈ ರೀತಿ ಪೀಸಸ್ ಆಗಿ ಮಾಡಿದ್ರೂ ಚೆನ್ನಾಗಿರ್ತೈತಿ. ಸೊ ಇದಿಷ್ಟು ತಯಾರಿ ಆಯಿತು. ಉಳ್ಳಾಗಡ್ಡಿ, ಮೊಟ್ಟೆ ಆಯಿತು, ಹಾಗೆ ಮಸಾಲ ರುಬ್ಬಿದ್ದಾಯಿತು. ಈಗ ಒಗ್ಗರಣೆ ಹಾಕೋಕೆ ಒಂದು ಕಡಾಯಿನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನೋಡಿರಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೇನೈತಪ್ಪ ಅಂದ್ರೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣಂತ. ಎಣ್ಣೆ ಕಾದಾದ ನಂತರ ಅವನ್ನ ಹಾಕ್ಕೊಂಡು ಅವೆಲ್ಲ ಚೆನ್ನಾಗಿ ಸ್ವಲ್ಪ ಸಿಡಿಬೇಕ್ರಿ. ಸಿಡಿದಾದ ನಂತರ ನಾವು ಹೆಚ್ಚಿಟ್ಕೊಂಡಂತಹ ಉಳ್ಳಾಗಡ್ಡಿನ ಆದಷ್ಟು ಸಣ್ಣಗೆ ಹೆಚ್ಚಿಟ್ಕೊಳ್ರಿ. ಇಲ್ಲಾಂದ್ರೆ ನೀವು ಇದು ಇದ್ದರೆ ಚಾಪರ್ ಇದ್ದರೆ ಅದರೊಳಗೂ ಚಾಪ್ ಮಾಡಿನೂ ಹಾಕ್ಬೋದು, ಚೆನ್ನಾಗಿರ್ತೈತಿ. ಆದರೆ ಪೇಸ್ಟ್ ಮಾಡಬೇಡ್ರಿ, ಈ ರೀತಿಯಾಗಿನೇ ಹಾಕಬೇಕು. ಮತ್ತು ಅದ್ರ ಜೊತೆ ಒಂದಿಷ್ಟು ಕರಿಬೇವನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬಟ್ ನಾ ಕರಿಬೇವನ್ನ ಮರ್ತಿದ್ದೆ, ಇಲ್ಲೇ ಲಾಸ್ಟಿಗೆ ಹಾಕ್ತೀನಿ. ಆಮೇಲೆ ಏನೈತಿ ಸ್ವಲ್ಪ ಉಳ್ಳಾಗಡ್ಡಿ ಬಾಡಿ ಆದ ನಂತರ ಅಂದ್ರೆ ಸ್ವಲ್ಪ ಅದನ್ನು ಫ್ರೈ ಮಾಡಿ ಆದ ನಂತರ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಎರಡೂ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಹೊಂಬಣ್ಣ ಬಂದಾದ ನಂತರ ನಾವೇನು ಮಿಕ್ಸಿ ಒಳಗೆ ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ಈಗ ಸೇರಿಸ್ಕೊಳ್ಬೇಕು.
ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಎಲ್ಲನೂ ಹಸಿದ ರುಬ್ಬಿರ್ತೀವಿ, ಹಸಿ ವಾಸನೆ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಮುಚ್ಚಿ ಒಂದು 2 ನಿಮಿಷ ಇದನ್ನು ಸಣ್ಣ ಉರಿ ಮೇಲೆ ಬೇಯಿಸ್ಕೊಂಡು ಬಿಡೋಣ. ಸ್ವಲ್ಪ ಕೈಯಾಡಿಸ್ತಾ ಇರಬೇಕು, ಯಾಕಂದ್ರೆ ನಾವು ಇಲ್ಲೇನು ಹಾಕೀವಂದ್ರೆ ಹುರುಗಡ್ಲೆ ಅಂದರೆ ಪುಟಾಣಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು. ಅದೆಲ್ಲ ಫ್ರೈ ಆದಮೇಲೆ ಇಲ್ಲೇ ನಾನು ಮಸಾಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ನೀವು ಹಾಕ್ಕೊಳ್ರಿ, ಮಸಾಲೆ ಖಾರ ಇರಲಿಲ್ಲ ಅಂದ್ರೆ ಚಿಲ್ಲಿ ಪೌಡರ್ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ರಿ, ಸೇಮ್ ಆಗ್ತೈತಿ. 2 ಸ್ಪೂನಷ್ಟು ಮಸಾಲೆ ಖಾರ, ಒಂದು 1/4 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲೇ ಮಿಕ್ಸ್ ಮಾಡಾಕತ್ತೀನಿ. ನಾನಿಲ್ಲೇ ಮಸಾಲೆ ಖಾರ ಹಾಕಿರೋದ್ರಿಂದ ನಾನಿಲ್ಲೇ ಯಾವುದೇ ಮತ್ತು ಬೇರೆ ಗರಂ ಮಸಾಲ ಅದು ಏನು ಯೂಸ್ ಮಾಡೋಂಗಿಲ್ಲ ಸ್ನೇಹಿತರೆ. ಇದಿಷ್ಟು ಹಾಕ್ಕೊಂಡು ಮಸ್ತಾಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿ ಮತ್ತೊಂದು 2 ನಿಮಿಷ ಇದನ್ನು ನಾವು ಸಣ್ಣ ಉರಿ ಮೇಲೆ ಬೇಯಿಸ್ಕೊಳ್ಬೇಕು. ಯಾವುದೇ ಗ್ರೇವಿ ಆಗಲಿ, ಆಮೇಲೆ ಯಾವುದೇ ಏನಂದ್ರೆ ನಾನ್ ವೆಜ್ ಆಗಲಿ ಏನೋ ಆಗಲಿ ಈ ರೀತಿಯಾಗಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಮಸಾಲಾನ. ಅಂದ್ರೆ ಗ್ರೇವಿ ಸಖತ್ತಾಗಿ ಟೇಸ್ಟಿಯಾಗಿ ಬರ್ತೈತಿ. ಮತ್ತು ಕರಿಬೇವನ್ನ ಮರ್ತಿದ್ದೆ ಅಂತ ಹೇಳಿದೆ, ಈಗ ಹಾಕ್ಕೊಂಡೆ. ಮತ್ತೆಲ್ಲ ಚೆನ್ನಾಗಿ ನಮ್ದು ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಂಡಾಗ ನಾವೇನು ಮಾಡಬೇಕು, ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕು. ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಈಗೇನೈತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಚೆನ್ನಾಗಿ ಕುದಿಬೇಕು. ಈಗ ಮತ್ತೆ ಮುಚ್ಚಿ ಮತ್ತೊಂದು 2-3 ನಿಮಿಷ ಇದನ್ನು ನಾವು ಕುದಿಸ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಈ ರೀತಿಯಾಗಿ ಎಣ್ಣೆ ಎಲ್ಲ ಮೇಲೆ ನಮಗೆ ತೇಲಿ ಬರಬೇಕು. ಆ ರೀತಿಯಾಗಿ ಚೆನ್ನಾಗಿ ನಾವು ಇದನ್ನು ಗ್ರೇವಿನ ಬೇಯಿಸ್ಕೊಳ್ಬೇಕು. ಈಗೇನೈತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಂತಹ ಮೊಟ್ಟೆದು ವೈಟ್ ಪಾರ್ಟ್ ಏನಿತ್ತಲ್ಲ ಅದನ್ನೆಲ್ಲನೂ ಸೇರಿಸೋಣಂತ ಸ್ನೇಹಿತರೆ. ವೈಟ್ ಪಾರ್ಟ್ ಅಷ್ಟೇ ಈಗ ಹಾಕ್ಕೊಳ್ಳೋಣ, ಯೆಲ್ಲೋ ಪಾರ್ಟ್ ಈಗ ಬೇಡ. ವೈಟ್ ಪಾರ್ಟ್ ಹಾಕ್ಕೊಂಡು ಏನು ಮಾಡೋಣ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂಚೂರು ಇದನ್ನು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು ಆದ ನಂತರ ನಾವು ಯೆಲ್ಲೋ ಪಾರ್ಟ್ ಏನೈತಲ್ಲ ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಲಾಸ್ಟಿಗೆ ಹಾಕ್ಕೋಬೇಕು. ಅಂದ್ರೆ ವೈಟ್ ಪಾರ್ಟ್ ಎಲ್ಲ ಬೆಂದಾದ ನಂತರ ಇದನ್ನು ಹಾಕ್ಕೊಳ್ಬೇಕು. ಅಂದ್ರೆ ಇಲ್ಲಾಂದ್ರೆ ಇದೆಲ್ಲ ತುಂಡಾಗಿಬಿಡ್ತೈತಿ, ಸಾಫ್ಟ್ ಇರ್ತೈತಲ್ರಿ ಯೆಲ್ಲೋ ಪಾರ್ಟ್. ಹೀಗಾಗಿ ಈಗೇನೈತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೈಟಾಗಿ ಮಿಕ್ಸ್ ಕೊಡಬೇಕು. ಲೈಟಾಗಿ ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 2 ನಿಮಿಷ ಮತ್ತೆ ಬೇಯಿಸ್ಕೊಳ್ಬೇಕು. ಈಗೇನೈತಿ ಪರ್ಫೆಕ್ಟಾದ ಎಗ್ ಮಸಾಲ, ಬಾಯ್ಲ್ಡ್ ಎಗ್ ಮಸಾಲ ಈ ರೀತಿಯಾಗಿ ನೋಡಿರಿ ಸಖತ್ತಾಗಿ ಬರ್ತೈತಿ. ನಾ ಹೇಳೋದು ಹಾಗೆ ಒಂದು 2 ಮೊಟ್ಟೆ ಇದ್ದರೆ ಒಂದು 4 ಜನ ಆರಾಮಾಗಿ ಊಟ ಮಾಡಬಹುದು. ಆ ರೀತಿಯಲ್ಲೇ ಮಾಡ್ಕೊಳ್ಬೋದು ಇದನ್ನು. ಸ್ವಲ್ಪ ಟೊಮೆಟೊ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಈ ರೀತಿ ಬಾಯ್ಲ್ಡ್ ಮಾಡಿ ಪೀಸಸ್ ಮಾಡಿ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಈ ರೀತಿಯಾಗಿ ರುಚಿಕರವಾದ ಬಾಯ್ಲ್ಡ್ ಎಗ್ ಮಸಾಲ ಸಿಗ್ತೈತೆ ನೋಡಿರಿ ಸ್ನೇಹಿತರೆ. ಸೊ ಸಿಂಪಲ್ ಆದ ರೆಸಿಪಿ, ಅಷ್ಟೇ ಟೇಸ್ಟಿ ಆದ ರೆಸಿಪಿ. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿರಿ. ಹೆಂಗೆ ಬಂತಂತ ನನಗೆ ತಿಳಿಸ್ರಿ ಸ್ನೇಹಿತರೆ. ಇದೆಲ್ಲ ಮಾಡಿ ಆದ ನಂತರ ತಂಗಿ ಬಂದ್ಲು. ನಾನು ಇದನ್ನಷ್ಟು ಮಾಡಿ ಇನ್ನೇನು ಚಪಾತಿ ಮಾಡ್ಬೇಕನ್ನೋರಾಗಂದ್ರೆ ತಂಗಿ ಬಂದಳು. ಅಂದ್ರೆ ಆಕೆ ಹಾಸ್ಪಿಟ್ಲಿಗೆ ಹೊಂಟಿದ್ಲೀಗ. ಮತ್ತು ಆಕೆನೂ ಬಂದಳು. ಟಿಫನ್ ಆಕೆಗೂ ಹಾಕಿಕೊಟ್ಟೆ, ಚಪಾತಿ ಮತ್ತು ಪಲ್ಯನ ಹಾಕಿಕೊಟ್ಟೆ. ಯಾಕಂದ್ರೆ ನಾನು ಅವಲಕ್ಕಿ ಮಾಡಿದ್ದೆ, ನಿಮ್ಗೆ ಗೊತ್ತೈತಿ. ಆದರೆ ಅವಲಕ್ಕಿ ಅಷ್ಟೊಂದು ಇಷ್ಟಪಡೋಂಗಿಲ್ಲ ತಂಗಿ. ಮತ್ತು ನಮಗಷ್ಟೇ ಮಾಡಿದ್ದೆ, ಖಾಲಿನೂ ಆಗಿತ್ತು. ಮತ್ತು ಆಕೆ ನಾಷ್ಟ ಮಾಡ್ತಾಯಿದ್ಲು. ತಮ್ಮ ಬಂದ, ಇದೊಂದು ಪಾರ್ಸಲ್ ಐತಿ ಒಯ್ಪ ಅಂತ ಹೇಳಿದ್ದೆ ಅವಂಗೆ. ಸೊ ತಮ್ಮ ಬಂದ, ಅವನು ಕೂಡ ನಿನ್ನೆ ದಿವಸ ಮನೆಗೆ ಬಂದಿದ್ದ ರೆಸ್ಟ್ ಮಾಡಿ. ಈಗ ಅವನು ಕೂಡ ಹಾಸ್ಪಿಟ್ಲಿಗೆ ಹೊಂಟಾನ. ಉಷಾ ಎಲ್ಲ ಇವತ್ತು ಊಟ ಎಲ್ಲ ರೆಡಿ ಮಾಡಿ ಕಟ್ಟಿ ಕೊಟ್ಟಿದ್ಲು. ನಾನು ಒಂಚೂರು ಎಗ್ ಮಸಾಲ 1-2 ಚಪಾತಿ ಅಷ್ಟೇ ಕೊಟ್ಟೆ. ಅಪ್ಪ ತಿಂತಾರೇನೋ ನೋಡು, ಟ್ರೈ ಮಾಡು ಅಂಥೇಳಿ. ಆಮೇಲೆ ತಂಗಿ ಏನಂದ್ಲು, ಇಲ್ಲ ನಾನು ಪಾರ್ಸಲ್ ಕೊಟ್ಟು ಬರ್ತೀನಿ, ನೀವು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಿಬಿಡ್ರಿ, ನಂದೊಂದು ಸ್ವಲ್ಪ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡು ನಾನು ಪಾರ್ಸಲ್ ಕೊಟ್ಟು ಬರ್ತೀನಿ ಅಂದ್ಲೆ. ಹೀಗಾಗಿ ಅವ್ರು ಪಾರ್ಸಲ್ ಇಟ್ಟು ಈಗ ಅವರಿಬ್ಬರು ಕೂಡ ಹಾಸ್ಪಿಟ್ಲಿಗೆ ಹೋಗ್ತಾರೆ ನೋಡ್ರಿ. ಅವ್ರ ಹೆಸರು, ಅಡುಗೆ ಭಟ್ರ ಹೆಸರು ಮಂಜುನೇ. ನಮ್ಮ ಸಣ್ಣ ಅತ್ತೆಯವ್ರ ಮಗ, ನಿಮ್ಗೆ ಗೊತ್ತೈತಿ. ನನ್ನ ತಮ್ಮನ ಹೆಸರು ಮಂಜುನೇ. ಸೊ ಅವರಿಬ್ಬರು ಚೈಲ್ಡ್ಹುಡ್ಡಿಂದನೂ ಕ್ಲೋಸ್ ಅಂದರೆ ಕ್ಲೋಸ್ ರೀ ಇಬ್ಬರು, ಅಷ್ಟು ಕ್ಲೋಸ್ ರೀ. ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿತ್ತು, ಆದರೂ ಕೂಡ ಅದು ಬಾಂಡಿಂಗ್ ಕಡಿಮೆ ಆಗಿಲ್ಲ. ಯಾವಾಗ್ಲೂ ಅಷ್ಟೇ, ಭಾಳ ಅಂದ್ರೆ ಇಬ್ಬರು ಕ್ಲೋಸ್ ಆಗೇ ಇರ್ತಾರೆ. ಸೊ ಈಗ ಅವ್ರು ಹಾಸ್ಪಿಟ್ಲಿಗೆ ಹೋದರು. ತಂಗಿನೂ ಹೊರಟು ನೋಡ್ರಿ, ಆಕಿನೂ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡ್ಲು. ಮತ್ತು ಅದೊಂದು ಪಾರ್ಸಲ್ ಐತಲ್ಲ ಅದನ್ನು ತೊಗೊಂಡು ಪಾರ್ಸಲ್ ಕೊಟ್ಟು ಒಂದು ಕಡೆ ಇಂಜೆಕ್ಷನಿಗೆ ಹೋಗೋದಿತ್ತಂತಕಿ. ಸೊ ಅದೊಂದು ಪೇಷಂಟ್ ಕಡೆ ಹೋಗಿ ಆಕೆ ಕೂಡ ಹಾಸ್ಪಿಟ್ಲಿಗೆ ಹೋಗೋಕ್ಕಿದ್ಲು. ಸೊ ನೋಡ್ರಿ ಎಲ್ಲರೂ ಕೂಡ ಹೋದರು. ಇವರೆಲ್ಲ ಹೋಗಿ ಅಂದ್ರೆ ತಮ್ಮಾರು ಹೋದ್ಮೇಲೆ ಮಾಮಾರು ಬರ್ತಾರೆ ರೀ. ಮಾಮಾರು ಬಂದು ಅವರು ಕೂಡ ಫ್ರೆಶ್ ಅಪ್ ಆಗಿ ಅವರು ಡ್ಯೂಟಿಗೆ ಹೋಗ್ಬೇಕು. ಮಧ್ಯಾಹ್ನ 2 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು ಅವ್ರು ಎಷ್ಟೊತ್ತಿದ್ರು. ಸೊ ಅದಕ್ಕೋಸ್ಕರ ಅವ್ರು ಮುಂದೆ ಹೋದರು ತಮ್ಮಾರು.
ಅವ್ರು ಹೋಗಿ ಮಾಮಾರನ್ನ ಕಳ್ಸಿದ್ರಂತ. ಸೊ ಮಾಮಾರೆಲ್ಲ ಫ್ರೆಶ್ ಅಪ್ ಆಗಿ ಅವ್ರು ಈಗ ಬಂದರು ನೋಡ್ರಿ. ಬಾಪ ಬಾವತನ್ ಬಂದ. ಹ್ಞೂ ವಾಡಿ ಶಿಫ್ಟ್ ಮಾಡಿದನ್ನ ಇನ್ನು ಮಾಡ್ತಾರ. ಹ್ಞೂ ಆರಾಮದಾರನ ಅವರು? ಹ್ಞೂ ರಾತ್ರಿ ಸುಮ್ಮ ಮಕ್ಕೊಂಡಿದ್ರಿ ಇಲ್ಲ? ಶುಗರ್ ಲೋ ಆಗಿತ್ತು. ಚಾ 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 ಅನ್ನತ್ತಿದ್ರೆ ಚಾ ಕೊಟ್ಟು ಖುಷಿಯಾಗಿರ್ತಾರೆ. ಸಾರಿ ಬ್ಯಾರೆ ಕೊಡ್ಲೇನ ಕವರ್? ರೇನು ಬಂದ್ಲನ? ಹ್ಞೂ ಹ್ಞೂ ಆಕಿದು ಒಂದು ಇಂಜೆಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗ್ಯಾನಿಲ್ಲ. ಪೋಸ್ಟಿಂದು ಆಕಿನ ಒಯ್ದ್ಲ. ನೀ ಹೋಗ್ಬಿಡಂಗಾರ ಲೇಟ್ ಆಕೈತಿ ಅಲ್ಲೇ ಅಂದ್ರೆ ನಾನು ಪೋಸ್ಟಿಗೆ ಹೋಗ್ಬರ್ತೇನೆ ಅಂತ ಹೇಳಿ ಹೋಗಿ ಮತ್ತು ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿ ಬಂದಾಳಾಕಿ. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಟೈಮ್ ನೋಡ್ರಿ 2:30 ಆಯಿತು. ಒಂದು 5 ನಿಮಿಷ ಮುಂದೈತಿದ. ಸೊ ಈಗ ಫೈನಲ್ ಆಗಿ ಅಡುಗೆ ಮನೆ ಈಗ ಫುಲ್ ಕ್ಲೀನ್ ಆಯ್ತು ನೋಡ್ರಿ. ಮಾಮಾರು ಬಂದ್ರೆ ನೋಡಿದ್ರೆ ನೀವು 1:30 ಹಿಂಗೆ ಬಂದ್ರೆ ಅವರು ಅಂದರೆ ಸೀದಾ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಇಲ್ಲಿ ಬಂದಿದ್ರು ಬಾಕ್ಸ್ ತೊಗೊಂಡು. ಯಾಕಂದ್ರೆ ತಂಗಿ ಡ್ಯೂಟಿ ಮುಗಿಸ್ಕೊಂಡು ಬಂದಾಕೆ ಅಂದ್ರೆ ಹಂಗೆ ಬಂದ್ಲಾರ, ಇಲ್ಲೇ ಬಂದು ಟಿಫನ್ ಮಾಡ್ಕೊಂಡಾಕೆ ಆಕಿ ಅಪ್ಪಾಜಿ ಕಡೆ ಹೋಗಿದ್ಲ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ಲ. ಹೀಗಾಗಿ ಮತ್ತು ಮಕ್ಕಳಿಗೆ ಇಲ್ಲೇ ಬಾಕ್ಸ್ ಮಾಡಿದ್ದೆ, ಮಾಮಾರಿಗೂ ಇಲ್ಲೇ ಮಾಡ್ತೇನೆ ಅಂದಿದ್ದೆ ಡಬ್ಬಿ. ಸೊ ಅವರು ಬಂದು ಬಾಕ್ಸ್ ತೊಗೊಂಡು ಹೋದ್ರೆ ಅವ್ರು ಹೋದಾದ ನಂತರ ನಾನು ಊಟ ಮಾಡಿಕೊಂಡೆ. ಆಯ್ತು 2 ಗಂಟೆ ಆಯ್ತಲ್ಲ ಅಂಥೇಳಿ ಊಟ ಮಾಡ್ಕೊಂಡು ಒಟ್ಟಾರೆಯಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯ್ತು ಅಡುಗೆ ಮನೆ ಅಂಥೇಳಿ. ಸೊ ಈಗ ಫುಲ್ ಅಂದ್ರೆ ಫುಲ್ ಕ್ಲೀನ್ ಆಯಿತು. ಇದ್ದಷ್ಟೆಲ್ಲ ಭಾಂಡೆ ತೊಳ್ಕೊಂಬಿಟ್ಟೆ. ನೋಡ್ತಾ ಇರ್ಬೋದು ಅಡುಗೆನೂ ಎಲ್ಲ ಚಕ್ಕ ಆಗೈತೆ ಅಂತ ಹೇಳ್ಬೋದು. ಸಾರು ಟೊಮೆಟೊ ಸಾರು ಅಷ್ಟು ಐತಿ. ಇನ್ನು ರಾತ್ರಿಗೆ ನೋಡೋಣ ಅಂತ ಏನು ಮಾಡ್ಕೊಳ್ಳೋದು ಆಕೈತೆ ಅಂಥೇಳಿ. ಸೊ ಈಗಂತೂ ಇಲ್ಲಿವರೆಗೆ ಇಷ್ಟ ಆಯ್ತು ನೋಡ್ರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಮತ್ತು ಅಪ್ಪಾಜಿ ಮಾಮಾರು ಹೇಳ್ತಾ ಇದ್ರೆ ನೋಡಿದ್ರಿ ವಾಡಿಗೆ ಶಿಫ್ಟ್ ಮಾಡ್ತೀನಿ ಅಂದಾರ ಅಂತ. ಸೊ ಇವತ್ತು ವಾಡಿಗೆ ಶಿಫ್ಟ್ ಮಾಡಿದ್ರೆ ಮೇ ಬಿ ನಾಳೆ ಏನಾದರೂ ಡಿಸ್ಚಾರ್ಜ್ ಮಾಡಬಹುದು ಅಂದ್ಕೊಂಡೇವಿ. ದೇವ್ರ ದಯಿಂದ ಆದಷ್ಟು ಅದಕ್ಕೆ ಖರೆ ಆಗಲಿ, ನಾಳೆನ ಅಪ್ಪಾಜಿ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಂಗಾಗಲಿ. ಸೊ ನೆಕ್ಸ್ಟ್ ನಿಮಗೆ ಮತ್ತೆ ಅಪ್ಡೇಟ್ ಕೊಡ್ತೇನೆ ಅಂತ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗ್ ಒಂದಿಗೆ ಭೇಟಿ ಆಗ್ತೀನಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.